ಅಣ್ಣನ ಜೊತೆ ಭಾಳ ಆತ್ಮೀಯ ಆಗಿದ್ದಂಥ ಲೀಡರ್ಸು ನನ್ನ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಕರೆಸಿದ್ರು ನಮ್ಮನ್ನೆಲ್ಲ ಮನೆಗೆ. ಕರೆಸಿ ಒಂಥರ ಬೆದರಿಕೆ, ನೀವು ಚುನಾವಣೆಯಲ್ಲಿ ಸೋತ್ಬಿಡ್ತೀರಾ, ಸೋತ್ಬಿಟ್ಟು ಭಾಳ ಅವಮಾನ ಆಗುತ್ತೆ, ಒಂದು ಮೂಲೆಯಲ್ಲಿ ಕೂತ್ಕೋಬೇಕಾಗತ್ತೆ ಅಂತ ಭಾಳಷ್ಟು ಹೇಳಿದ್ರು. ಆಗ ಅಕ್ಕ ಒಂದೇ ಒಂದು ಮಾತು ಹೇಳಿದ್ರು, ನಾವು ಸೋಲಕ್ಕೆ ನಿಂತಿದ್ದೀನಿ ಅಂತ. ಗೆಲ್ಲಕ್ಕೆ ಇರಲಿಲ್ಲ, ನಾವು ಸೋಲಕ್ಕೆ ನಿಂತಿದ್ದೀನಿ. ಸೋತ್ರೂ ಪರವಾಗಿಲ್ಲ, ಆದರೆ ಜನ ನನ್ನ ಪರವಾಗಿದ್ದಾರೆ, ನಾನು ಜನಕ್ಕೋಸ್ಕರ ನಿಂತ್ಕೋತೀನಿ ಅಂತೇಳಿ ಅದೊಂದು ತೀರ್ಮಾನ ಅವತ್ತು ಮಾಡಿದ್ರು. ನಿಂತ್ಕೊಳ್ಳೋದು ಬೇಡ ಅನ್ನೋ ಒಂದು ಸಜೆಷನ್ ಕೊಟ್ಟಿರೋಂಥ ಒಬ್ಬರಲ್ಲಿ ಹೇಳಿದ ಮಾತು ಮಧುಗೆ. ಏನು ಮೇಡಮ್ಮು ಅನ್ಕೊಂಡ್ಬಿಟ್ಟಿದ್ದಾರೆ, 4 ಬಸ್ಸಲ್ಲಿ 400 ಜನ ಬಂದ್ಬಿಟ್ಟು ನಿಮ್ಮನ್ನ ಬಲವಂತ ಮಾಡಿಬಿಟ್ರೆ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡು ರಿಸ್ಕ್ ತಗೊಳಕ್ ಹೋಗ್ತಿದ್ದಾರೆ, ಅದರಿಂದ ಏನು ಆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಸೊ ನನಗೆ ಅದೊಂದು ಮೈಂಡಲ್ಲಿ ಇತ್ತು. ದೇ ಹ್ಯಾವ್ ಅಂಡರ್ ಎಸ್ಟಿಮೇಟೆಡ್ ಅಂಬರೀಷ್ ಪವರ್. ಇದು ಸುಮಲತಾ ಅಂಬರೀಷ್ಗೆ ಬಿದ್ದಿದ್ದ ವೋಟ್ ಅಲ್ಲ, ಇದು ಅಂಬರೀಷ್ಗೆ ಬಿದ್ದಿದ್ದ ವೋಟು. ಇವತ್ತು ನನ್ನ ಗೆಲುವು ಇದು ಅಂಬರೀಷ್ ಗೆಲುವಿದೆ. ಹಾಗಾಗಿ ನನಗೆ ಐ ಆಮ್ ವೆರಿ ಶೋರ್ ಅಂಬರೀಷ್ ಅಂದರೆ ಆ ಅಭಿಮಾನ ಪ್ರೀತಿ ಇದೆಯಲ್ಲ, ಅದೇನು ಅಂತ ಇನ್ನೊಂದ್ಸಲ ಈ ಥರ ಮಾತಾಡೋರಿಗೆ ತೋರಿಸ್ಲೇಬೇಕು ಅನ್ನೋವಂಥ ಒಂದು ಹಠ ನನ್ನಲ್ಲಿತ್ತು. ಅದು ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್. ನನಗೆ ಈ ಎಲೆಕ್ಷನ್ ನಿಂತ್ಕೊಂಡು ಅಂಬರೀಷ್ ಏನು ಅಂತ ನಾನು ತೋರಿಸ್ಬೇಕು, ನಾಟ್ ಸುಮಲತಾ ಯಾರೂ ಇಲ್ಲ, ಅಂಬರೀಷ್ ಏನು ಅಂತ ನಾನು ತೋರಿಸ್ಬೇಕು. ನಾನು ಈ ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವಿಲ್ಲದೆ ಈ ಸ್ವಾಭಿಮಾನದ ಒಂದು ವಿಜಯ ಕಹಳೆ ಖಂಡಿತಲೂ ಆಗ್ತಾ ಇರಲಿಲ್ಲ, ಈ ಜಯ ಸಿಗ್ತಾ ಇರಲಿಲ್ಲ. ಆ ಮಂಡ್ಯದ ಜನಕ್ಕೆ ನನ್ನ ಕಡೆಯಿಂದ ನಾನು ಅನ್ಕೊಂಡಿರೋದು, ನನ್ನ ಚಿತ್ರದಲ್ಲಿ ಯಾವುದೇ ಚಿತ್ರ ನಾನು ಮಾಡಿದ್ರು ಫಸ್ಟ್ ಟೈಟಲ್ ಕಾರ್ಡ್ ಅವ್ರದ್ದು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಜನರ ಆಶೀರ್ವಾದದೊಂದಿಗೆ ಅಂತಲೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ಮೇಡಮ್, ಈಗ ಮುಂದಿನ ಯೋಜನೆಗಳೇನು? ನಾವು ದಾಟ್ ನೀವೊಂದು ಫ್ಲೋಲ್ ಹೋಗ್ತೀನಿ ಹೇಳಿದ್ರೆ ಲೈಫಲ್ಲಿ ಬರೋ ಫ್ಲೋನ ಫಾಲೋ ಮಾಡ್ಕೊಂಡು ಬಂದಿದ್ರಿ. ಈಗ ಫಸ್ಟ್ ಕರ್ನಾಟಕ ಇಂಡಿಪೆಂಡೆಂಟ್ ಫೀಮೇಲ್ MP ಆಗಿದ್ರಿ. ಈಗ ಮುಂದಿನ ಯೋಜನೆಗಳೇನು? ನಾನು ಹೇಳಿದ್ನಲ್ಲ, ನಾನು ಯಾವತ್ತೂ ನನ್ನ ಲೈಫಲ್ಲಿ ಏನೇ ಆಗಿದ್ರು ಅದು ಪ್ಲ್ಯಾನ್ಡ್ ಆಗಿಲ್ಲ. ಯಾವ್ದು ಅನ್ಕೊಂಡಿಲ್ವೋ ಅದೇ ಆಗಿದೆ. ಬಟ್ ಈಗ ನನ್ನ ಆಸೆ ಏನು ಅಂದರೆ, ಅಂಬರೀಷ್ ಅವರದ್ದು ಒಂದಷ್ಟು ಅನ್ಫುಲ್ಫಿಲ್ಡ್ ಡ್ರೀಮ್ಸ್ ಅನ್ನೋದಿದೆ ಮಂಡ್ಯದ ಬಗ್ಗೆ. ಅವರು ಯಾವತ್ತು ಎಲ್ಲೇ ಹೋದ್ರು, ನೀವು ಕೇಳಿರ್ಬೋದು, ಅವರು US ಹೋದ್ರು ಅಷ್ಟೇ, UK ಹೋದ್ರು ಅಷ್ಟೇ, ಇಲ್ಲೂ ಬೇರೆ ಕಡೆ ಹೋದಾಗ ಯಾರಾದರೂ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರಿಗೊಂದು ಕಂಪ್ನಿ ಇರುತ್ತೆ, ಒಂದು ಸಾಫ್ಟ್ವೇರ್ ಕಂಪ್ನಿ ಅಂದ ತಕ್ಷಣ ನಮ್ಮ ಮಂಡ್ಯದವ್ರಿಗೆ 2 ಕೆಲಸ ಕೊಡ್ಸಪ್ಪ ಅನ್ನೋರು. ಅಂದರೆ ಎಲ್ಲಿ ಹೋದ್ರು ಅವ್ರ ಮೈಂಡಲ್ಲಿ ಮಂಡ್ಯ ಅಂತಾನೆ ಇತ್ತು. ಅಲ್ಲಿನ ರೋಡ್ಸ್ ಇನ್ನೂ ಇಂಪ್ರೂವ್ ಆಗಬೇಕಿದೆ, ಅಲ್ಲಿನ ನೀರಿನ ಪ್ರಾಬ್ಲಮ್ ಅಂದರೆ ಕುಡಿಯೋ ನೀರು, ಕೆರೆಗಳು, ಇಂಥದ್ದು ಬೇಕಾದಷ್ಟೊಂದು ನಾವು ಲಿಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಈಗ ಆಸ್ ಅನ್ ಇಂಡಿಪೆಂಡೆಂಟ್ ಒಂದು ಚಾಲೆಂಜ್ ಇದೆ ನನಗೆ. ಪಾರ್ಟಿಯಲ್ಲಿ ನಿಂತ್ಕೊಂಡು ಥ್ರೂ ಪಾರ್ಟಿ ಲೀಡರ್ಸು ಗವರ್ಮೆಂಟ್ ಸಪೋರ್ಟ್ ತಗೊಳ್ಳೋದು ಒಂದು, ಬಟ್ ಆಸ್ ಅನ್ ಇಂಡಿಪೆಂಡೆಂಟ್ ನನಗೆ ಆ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಈ ಕಡೆ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಐ ವಿಲ್ ಹ್ಯಾವ್ ಟು ಒಂದು ಡಬಲ್ ಎಫರ್ಟ್ ನಾನು ಹಾಕಬೇಕಾಗಿದೆ. ಆ ಕೋಆಪರೇಷನ್, ಅವರ ಸಹಕಾರ ತಗೊಂಡು ನಾನು ಐ ವಾಂಟ್ ಟು ಫುಲ್ಫಿಲ್ ದ ಡ್ರೀಮ್ಸ್. ಅಂಬರೀಷ್ ಅವ್ರದ್ದು ಏನು ಡ್ರೀಮ್ಸ್ ಇತ್ತು ಅದನ್ನು ನಾನು ಈಡೇರಿಸಬೇಕು ಅನ್ನೋ ಒಂದು ಆಸೆ. ಐ ಪ್ರೇ ಟು ಗಾಡ್ ದಟ್ ಹಿ ಗಿವ್ಸ್ ಮಿ ದ ಸ್ಟ್ರೆಂತ್ ಅಷ್ಟೇ. ಸೋ ನೈಸ್. ನಮ್ಮ ಆಪ್ತರು ನಿಮ್ಮ ವೆಲ್ ವಿಶರ್ ಒಂದು ವಿಡಿಯೋ ಕಳಿಸಿದ್ದಾರೆ ನೋಡಿ. ಅಮ್ಮ ನಮಸ್ತೆ. KGF ಸಿನಿಮಾದ ಒಂದು ಡೈಲಾಗ್ ಇದೆ, ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ ಅಂತ. ಐ ಥಿಂಕ್ ಅದು ನಿಮ್ಮ ಜೀವನಕ್ಕೂ ಅಪ್ಲೈ ಆಗುತ್ತೆ. ಯಾಕಂದರೆ ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಜಾಸ್ತಿ ನಾನು ಅಂಬರೀಷ್ ಅಣ್ಣನ ಜೊತೆ ಅಟ್ಯಾಚ್ಮೆಂಟ್ ಇದ್ದಿದ್ದು. ಹೋದಾಗ ಅಮ್ಮನ್ನ ಮಾತಾಡಿಸ್ತಾ ಇದ್ವಿ, ಆರಾಮಾಗಿ ಬೆರಿತಾ ಇದ್ವಿ. ಬಟ್ ಮಾತಾಡಬೇಕಾದ್ರೆ ಅವ್ರಿಗೆ ಎಲ್ಲ ಒಂದು ವಿಷಯದ ಬಗ್ಗೆ ಅರಿವಿದೆ ಆ್ಯಂಡ್ ಅದ್ರ ಬಗ್ಗೆ ಜ್ಞಾನ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅಂಬಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ನಡೀತು. ಆ ಟೈಮಲ್ಲಿ ಆ ಗ್ಲಿಂಪ್ಸ್ ನನಗೆ ಕಾಣಿಸ್ತು. ಮೊದಲು ಅವರು ಆ ಕಾರ್ಯಕ್ರಮ ಹ್ಯಾಂಡಲ್ ಮಾಡಿದ ರೀತಿ, ಅವ್ರಿಗೆ ಭಾಳಷ್ಟು ಗೆಳೆಯರಿದ್ರು, ಎಲ್ಲ ಭಾಷೆಯ ದೊಡ್ಡ ಸ್ಟಾರ್ಸ್ಗಳು ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಇಂಚಿಂಚು ಅವರು ಕೂತು ಅದನ್ನು ಆರ್ಗನೈಸ್ ಮಾಡಿದ ರೀತಿ, ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದ ರೀತಿ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೆಲ್ಲೋ ಅನ್ಸೋಕ್ಕೆ ಶುರು ಆಯಿತು. ಅಂದರೆ ಇವರಲ್ಲೊಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಅಂಬರೀಷ್ ಅಣ್ಣಂಗೆ ಹೆಲ್ತ್ ಅಪ್ಸೆಟ್ ಆದಾಗ ಆ ಟೈಮಲ್ಲಿ ಅವ್ರು ನಡ್ಕೊಂಡಂಥ ಒಂದು ರೀತಿ ತಗೊಂಡಂಥ ಡಿಸಿಷನ್ಸ್ಗಳು, ಅವರೆಲ್ಲ ಇನ್ನೊಂದು ಆ್ಯಂಗಲ್ ನನಗೆ ಕಾಣಿಸ್ತು. ಆ್ಯಂಡ್ ಮತ್ತೆ ಯಾವಾಗ ಅಂಬರೀಷ್ ಅಣ್ಣ ಇಲ್ಲ ಅಂದಿರೋ ಟೈಮಲ್ಲಿ ಬೇರೆನೇ ಫೇಸ್ ಕಾಣಿಸ್ತು. ಅಂಬರೀಷ್ ಅಣ್ಣ ಅನ್ನೋ ಒಂದು ಹೆಸರು, ಆ ಲೆಗಸಿ ಕ್ಯಾರಿ ಆಗಬೇಕಾದ್ರೆ ಎಲ್ಲೋ ಒಂದು ಸುತ್ತ ಇರೋರಾಗ್ಬೋದು, ಅಥವಾ ಅವರ ಸಂಬಂಧಿಕರಾಗ್ಬೋದು, ಅಥವಾ ಪ್ರೀತಿ ಪಾತ್ರರಾಗ್ಬೋದು, ಒಂದು ಆ ಹೆಸರನ್ನ ಜೀವಂತವಾಗಿ ಇಡೋ ಕೆಲಸ ಮಾಡಬೇಕಾಗುತ್ತೆ. ಆ್ಯಂಡ್ ಪತ್ನಿಯಾಗಿ ತಗೊಂಡಂಥ ಒಂದು ನಿರ್ಧಾರ ಇದೆಯಲ್ಲ, ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು.
ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ ಲೈಫಲ್ಲಿ. ಜನಗಳ ಆಶೀರ್ವಾದನೂ ನಿಮಗೆ ಸಿಕ್ಕಿದೆ. ಇನ್ನು ಮುಂದಕ್ಕೆ ತುಂಬ ದೊಡ್ಡ ಸಾಧನೆ ಮಾಡುವಂಥ ಒಂದು ಶಕ್ತಿ ನಿಮಗಿದೆ ಅಂತ ನಾನು ನಂಬಿದ್ದೀನಿ. ಆಲ್ ದ ಬೆಸ್ಟ್ ಅಕ್ಕ. ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘವೇಂದ್ರ ಸರ್. ಥ್ಯಾಂಕ್ ಯು ಮಧು. ಥ್ಯಾಂಕ್ ಯು ವೆರಿ ಮಚ್. ಅಂಬರೀಷ್ ಅವ್ರ ಕನಸನ್ನ ನನಸು ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿದೆ. ನಿಮ್ಮ ಕನಸು ನನಸಾಗಲಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಈ ಕ್ಯಾಂಪೇನಿಂಗ್ ಅಲ್ಲಿ ಒಂದು ಸ್ವಾರಸ್ಯಕರವಾದ ಭಾಗ ಅಂದ್ರೆ ಯಶ್ ಮತ್ತು ದರ್ಶನ್ ನಿಮ್ ಜೊತೆಗಿದ್ದು ಅವ್ರು ನಿಮ್ಗೆ ಕ್ಯಾಂಪೇನ್ ಮಾಡಿದ್ದು. ಅದು ಇಟ್ ವಾಸ್ ವೆರಿ ಸ್ವೀಟ್ ಆಫ್ ದೋಸ್ ಬಾಯ್ಸ್. ಸ್ವೀಟ್ ಅಂದ್ರೆ ತುಂಬಾ ಅದು ಸ್ಮಾಲ್ ವರ್ಡ್ ಆಗ್ಬಿಡುತ್ತೆ. ವಾಟ್ ದೇ ವರ್ ಟು ಮೀ ಅನ್ನೋದು ತುಂಬಾ ದೊಡ್ಡ ವಿಷಯ ಅದು. ಯಾಕೆಂದ್ರೆ ಸ್ವಂತ ಮಕ್ಕಳು ಒಂದೊಂದು ಟೈಮಲ್ಲಿ ಒಂದೊಂದ್ ಕಡೆ ನೋಡ್ತೀವಿ, ಅಷ್ಟೊಂದು ರಿಸ್ಕ್ ತಗೊಂಡು ಮಾಡಿರಲ್ವೇನೋ, ಆ ತರ ನಿಂತ್ಕೊಂಡು ಮಾಡಿದ್ದಾರೆ. ಅದು ಅಂಬರೀಷ್ ಅವ್ರು ಇದ್ದಾಗ ಎಲ್ಲ ಯಾವ ರೀತಿ ಇದ್ರು, ಅವ್ರು ಹೋದ್ಮೇಲೆ ಒಬ್ಬೊಬ್ಬರಲ್ಲಿ ಯಾವ್ಯಾವ ಪರಿವರ್ತನೆಗಳಾಗಿತ್ತು ಅನ್ನೋದು ಎಲ್ಲ ಜನನೇ ನೋಡಿದ್ದಾರೆ. ಪ್ರತ್ಯಕ್ಷವಾಗಿ ನೋಡೋಕೆ ಒಂದು ಸಂದರ್ಭ ಕ್ರಿಯೇಟ್ ಆಯ್ತು ಈ ಎಲೆಕ್ಷನ್ ಅಲ್ಲಿ. ಹಾಗಿದ್ದ ಟೈಮಲ್ಲಿ ಏನು ಹೆದರ್ಕೊಳ್ಳದೆ ಯಾವ ಟಾರ್ಗೆಟಿಂಗ್ ಮಾಡಿದ್ರು ಅವರು ಒಂದು ಚೂರುನು ಅದ್ರ ಬಗ್ಗೆ ಕೇರ್ ಮಾಡದೆ, ಇಲ್ಲ ನಾವು ಮಾತು ಕೊಟ್ಟಿದ್ವಿ ಅಮ್ಮನ ಪರವಾಗಿ ನಾವು ನಿಂತ್ಕೋತೀವಿ ಅಂತ ಅವರಿಬ್ರು ನಿಂತ್ಕೊಂಡು ಆ ಚುನಾವಣೆಯನ್ನ ಪ್ರಚಾರವನ್ನ ಮಾಡಿದ್ರಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್. ಅವ್ರು ಥ್ಯಾಂಕ್ಸ್ ಹೇಳಿದ್ರೆ ಅವರು ಬೈತಾರೆ ನಮ್ಮಿಬ್ರಿಗೆ, ಥ್ಯಾಂಕ್ಸ್ ಹೇಳೋಕೆ ಹೋಗಲ್ಲ. ಬಟ್ ಐ ಕಾಂಟ್ ಫರ್ಗೆಟ್ ವಾಟ್ ದೇ ಹ್ಯಾವ್ ಡನ್ ಫಾರ್ ಮೀ. ಅಂಡ್ ಅಭಿ, ಆಲ್ ಅಲಾಂಗ್ ಅಂಬರೀಷ್ ಮಗ ಅಂತಾನೆ ನಿಮ್ಮನ್ನ ಎಲ್ಲರೂ ಹೊರಗಡೆ ಗುರುತಿಸ್ತಾ ಇದ್ರು. ಐ ಡೋಂಟ್ ನೋ ಹೌ ಯು ವರ್ ರಿಯಾಕ್ಟಿಂಗ್ ಟು ದಟ್. ಆಲ್ ಮೈ ಲೈಫ್ ಎಲ್ಲರೂ ನನ್ನ ದೂರದಿಂದ ನೋಡಿ ಸ್ವಲ್ಪ ಕಣ್ಣು ಸಿಮಿಲರ್ ಅಲ್ವಾ, ಅಂಬರೀಷ್ ಅವ್ರ ಮಗನ ಅಂತ ಕೇಳೋರು. ಸೊ ಎಲೆಕ್ಷನ್ ಎಲ್ಲ ಆಗಿ ನಾನು ಬಿಫೋರ್ ರಿಲೀಸ್ 2-3 days ಬಿಫೋರ್ ಮೈ ರಿಲೀಸ್ ನಾನು ಮನೆ ಹತ್ರ ಸುಮ್ಮನೆ ಜಸ್ಟ್ ಟುಕ್ ಅ ವಾಕ್. ಅಲ್ಲಿ ದೂರದಿಂದ 3 ಲೇಡೀಸ್ ಸ್ವಲ್ಪ ವಯಸ್ಸಾದರೋ ಏನೋ ಹಿಂಗೆ ನೋಡ್ತಾ ಇದ್ದಾರೆ. ಫೋಟೋ ಕೇಳಬೇಕು ಅನ್ನೋ ಒಂದು ಆಸೆ, ಆದರೆ ಸ್ವಲ್ಪ ನಾಚಿಕೆ. ಬಾಮ್ಮ ಇಲ್ಲಿ ಫೋಟೋ ಬೇಕಂತ ನಾನೇ ಕೇಳಿದೆ. ಹೂಕಣಪ್ಪ ಅಂತ ಬಂದು ಪಕ್ಕದಲ್ಲಿ ಇರೋರು ಗೊತ್ತಾಗಿಲ್ಲ ವಯಸ್ಸಾಗಿತ್ತು ಅಂತ. ಯಾರು ಕಣವ ಅಂತ, ಸುಮಲತನ್ ಮಗ ಇವನು ಅಂತ. ಎಕ್ಸಲೆಂಟ್ ಏನಪ್ಪ, ಇವತ್ತು ಸಾಧಕಿಸಿದ ಸುಮಲತಾ ಅವ್ರು ಕೂತಿದ್ದಾರೆ. ವಾಟ್ ಅ ಲೈನ್ ಮ್ಯಾನ್. ಅಪ್ಪು ನಾನು ನೋಡಿದಾಗ ರವಿಚಂದ್ರ ಶೂಟಿಂಗ್ ಅಲ್ಲಿ ಚಿಕ್ಕ ಹುಡುಗ 6 years ಇರ್ಬೋದು. ಹಿ ಫೆಲ್ಟ್ ದಟ್ ಐ ವಾಸ್ ಹಿಸ್ ಪ್ಲೇಮೇಟ್. ಅಂದ್ರೆ ನಾನು ಐ ವಾಸ್ 16 years, ಸೊ ವಿ ವರ್ ದ ಯಂಗೆಸ್ಟ್ ಆನ್ ದ ಸೆಟ್ ಅಂತ ಹೇಳ್ಬೋದು. ಸೊ ಯೂಸ್ ಟು ರನ್ ಅರೌಂಡ್ ಮೀ. ನಾವಿಬ್ರು ಹೈಡ್ ಅಂಡ್ ಸೀಕ್ ಆಡ್ತಿದ್ವಿ, ಶಾರ್ಟ್ಸ್ ಮಾಡಿದ್ವಿ, ಈ ತರ ಎಲ್ಲ ಇತ್ತು. ಸೊ ಮನೆಗೆ ಹೋಗಿ ಹಿ ಟೋಲ್ಡ್ ಹಿಸ್ ಅಂಕಲ್ಸ್ ಅಂತೆ, ನಾನು ಡಿಸೈಡ್ ಮಾಡಿದ್ದೀನಿ ನಾನು ಸುಮಲತಾನೇ ಮದುವೆ ಆಗೋದು. ಸೊ ನನಗೆ ಬಂದಿರೋಂಥ ಫಸ್ಟ್ ಪ್ರಪೋಸಲ್ ಅಪ್ಪುದೆ ಅಂತ. ದೀಸ್ ಆರ್ ಫನ್ ಮೂಮೆಂಟ್ಸ್. ನಾನಿದನ್ನ ಅಂಬರೀಷ್ ಅವ್ರಿಗೆ ಹೇಳಿದಾಗ ಅವ್ರ ಸ್ಟೈಲ್ ಗೊತ್ತಲ್ಲ, ಯಾಕೋ ನನ್ನ ಹೆಂಡತಿಗೆಲ್ಲ ಏನು ಹೊಡೆದಿದ್ಯಾ ನೀ. ತುಂಬಾನೇ ಸ್ವೀಟ್ ಮೂಮೆಂಟ್.